ಹುಬ್ಬಳ್ಳಿಯ ಗೋಕುಲ ರಸ್ತೆ ಆರ್ಎಂ ಲೋಹಿಯಾ ನಗರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಮುರಾರ್ಜಿ ನಗರದ ಕನಕದಾಸ ಸೇವಾ ಸಮಿತಿ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 230ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಸತೀಶ್ ಹಾನಗಲ್, ಯುವ ಮುಖಂಡರಾದ ಸುರೇಶ್ ಗೋಕಾಕ್ ಅವರು ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಸಮಿತಿಯ ಗೌರವ ಅಧ್ಯಕ್ಷರಾದ ಶೇಖರ ಕರ್ಲೇಕನವರ್, ಖಜಾಂಚಿಗಳು ಹಾಗೂ ಸಮಾಜ ಸೇವಕರಾದ ಈರಣ್ಣ ಹುನುಗುಂಡಿ, ಸಹಕಾರ್ಯದರ್ಶಿ ಪರಶುರಾಮ್ ಕನ್ನೂರ್ ಮತ್ತು ಸದಸ್ಯರಾದ ಪ್ರಕಾಶ್ ಕಂಬಳಿ, ಮಲ್ಲಿಕಾರ್ಜುನ ಕುರಿ, ನಿಂಗನಗೌಡ ಪಾಟೀಲ್, ರೆಡ್ಡಿ ಸರ್, ನಿವಾಸಿಗಳಾದ ಪದ್ಮರಾಜ್ ಬಾಳಪ್ಪನವರ್, ರಜಪೂತ, ನಾಡಕರ್ಣಿ, ಮನೋಜ್ ಕುಮಾರ್ ತೋಟಗೇರ್, ಸದಾಶಿವಮೂರ್ತಿ ಹಳೆಮಣಿ, ಶಿವಯೋಗಿ ಬನ್ನಿಗಿಡದ್, ವೆಂಕಟೇಶ ಹೊಸಮನಿ, ಬಸವರಾಜ ಕಳಿಗುದ್ದಿ, ಅಶೋಕಕುಮಾರ ಬೇಸ್ತಾ, ಉದಯ ಅಂಗಡಿ, ಮಹಿಳಾ ಮಂಡಳದವರು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ನಮಸ್ಕಾರ, ನಾನು ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್. ಇವತ್ತು ವಾಣಿಜ್ಯ ನಗರಿಯ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವ ಲೋಹಿಯಾನಗರ ಕ್ರಾಸ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಅನ್ನೋ ಒಂದು ವೃತ್ತ ಏನಿದೆಯಲ್ಲ, ಅಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣನ ಎಲ್ಲರ ಸದ್ಭಕ್ತರು ಹಾಗೂ ಅಭಿಮಾನಿಗಳು ಒಂದು ಏನು ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ 230ನೇ ಜಯಂತ್ಯೋತ್ಸವದ ಅಂಗವಾಗಿ. ಹಾಗಾಗಿ ಇಲ್ಲಿ ಎಲ್ಲ ಒಂದು ಮೆಂಬರ್ಗಳಾಗಲಿ ಹಾಗೂ ಸದಸ್ಯರಾಗಲಿ ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು ಪ್ರತಿಯೊಬ್ಬರು ಇಲ್ಲಿ ಕೂಡಿದ್ದಾರೆ. ಈ ಒಂದು ಸಭೆಯನ್ನು ಉದ್ದೇಶಿಸಿ 100 ಜನನು ಮಾತಾಡಿದರು. ಅದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಈ ಒಂದು ಸದಸ್ಯರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹಾಗೂ ಮುಂದಿನ ಯೋಜನೆಗಳ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಇಂದು 230ನೇ ಜಯಂತಿ ಅಂಗವಾಗಿ ಹುಬ್ಬಳ್ಳಿ ನಗರದ ಗೋಕುಲ್ ರಸ್ತೆಯಲ್ಲಿ ಲೋಹಿಯಾನಗರ ಸರ್ಕಲ್ನಲ್ಲಿ ನಾವೆಲ್ಲರೂ ಸೇರಿ ಭಯಂಕರ ವಿಜೃಂಭಣೆಯಿಂದ ನಾವು ಮಾಡಿದ್ದೀವಿ. ವಿಜೃಂಭಣೆ ಅಂದರೆ ಇವತ್ತಿನ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಕರ್ನಾಟಕದ ಸಂಗೊಳ್ಳಿ ಅಧ್ಯಕ್ಷರಾದಂಥ ಗೋಕಾಕ್ ಅವರು ಹಾಗೂ ನಮ್ಮ ಸುರೇಶ್ ಗೋಕಾಕ್ ಅವರು ಹಾಗೂ ಈ ವಾರ್ಡಿನ ಕಾರ್ಪೊರೇಟರ್ ಅಂತ ಸತೀಶ್ ಹಾನವರ ಅಧ್ಯಕ್ಷತೆಯಲ್ಲಿ 100 ಜನರು ಸೇರಿ ಭಯಂಕರ ವಿಜೃಂಭಣೆಯಿಂದ ಮಾಡಲಾಗಿದೆ. ಈ ಕೆಲವು ವರ್ಷಗಳ ಹಿಂದೆ ಈ ಸರ್ಕಲ್ಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಾಮಕರಣ ಮಾಡಲಾಗಿ ಇಲ್ಲಿ ಎಲ್ಲ ಜನರು ಸೇರಿದ ಒಂದೇ ಒಂದು ಒಕ್ಕೂರು ಏನಂದರೆ ಈ ಸರ್ಕಲ್ನಲ್ಲಿ ರಾಯಣ್ಣನ ಮೂರ್ತಿ ಕೂಡಿಸಲೇಬೇಕಂತೆಲ್ಲ ಒಂದು ಒಕ್ಕೂರಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಅಥವಾ ರಾಜಕೀಯ ಮುಖಂಡರಿಗಾಗಲಿ ಈ ಒಂದು ಸಂದೇಶ ಕೊಡೋದು ಒಂದು ಪ್ರಾರ್ಥನೆ ಮಾಡೋದೇನೆಂದರೆ, ಈ ಸಂಘದ ಅಧ್ಯಕ್ಷರಲ್ಲಿ ಸದಸ್ಯರಿರಲಿ ಅಥವಾ ಈ ಲೋಹಿಯಾನಗರ ಗಿರಿನಗರ ಬರೋದು ಎಲ್ಲ ಜನರು ಸಹಿತ ಇರುವುದು ಮುಂಬರುವ ದಿನಗಳಲ್ಲಿ ಅಂದರೆ ಜನವರಿ 27, ಜನವರಿ 26 ಮತ್ತು ಜನವರಿ 26, 2027ರಂದು ಅತ್ಯಂತ ಪೂರ್ವದಲ್ಲಿ ಈ ಸರ್ಕಲ್ಲಿಗೆ ನಮ್ಮ ಸಂಗೊಳ್ಳಿನ ಮೂರ್ತಿ ಕೂಡಿಸಲೇಬೇಕಂತ ಹಕ್ಕೊತ್ತಾಯ ಮಾಡ್ತಾ ಅಂತ ಹೇಳ್ತಾ ಇದ್ದೀರಿ. ಅದರಂತೆ ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ ಸಹಿತ ಮುಂಬರುವ ದಿನಗಳಲ್ಲಿ ನಮ್ಮ ಇಲ್ಲಿ ಸೇರಿದ ಎಲ್ಲ ನಮ್ಮ ಕುರುಬ ಜನಾಂಗ ಇರಲಿ ಅಥವಾ ಗಿರಿನಗರ ಜನ ಇರಲಿ ಎಲ್ಲರದ ಒಂದು ಒಕ್ಕೂಟನ ಒತ್ತಾಶೆಯನ್ನು ಅವ್ರು ಮಾಡಲೇಬೇಕಂತ ಮನಪಣೆಯನ್ನು ಕೇಳ್ಕೊಳ್ತಾ ಇದ್ದೀವಿ. ಕರಾಳ ಸತ್ಯ ನಾನು ಶೇಖರ ಕಲ್ಲಕ್ಕ ಹುಬ್ಬಳ್ಳಿ.